ನಮಸ್ಕಾರ ವೀಕ್ಷಕರೇ. ಪಾರಂಪರಿಕ ವೈದ್ಯ ಶಿವಕುಮಾರ್ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ KR ಪುರಮಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಗ್ಯಾಂಗ್ರೀನ್ಗೆ ಮನೆ ಮದ್ದನ್ನು ತಿಳಿಸ್ಕೊಡ್ತೇನೆ. ಮತ್ತು ಗ್ಯಾಂಗ್ರೀನು ಯಾವ ಕಾರಣಕ್ಕಾಗಿ ನಮಗೆ ಬರುತ್ತೆ. ಬಹಳಷ್ಟು ಜನ ಮಧುಮೇಹಿಗಳಿಗೆ ಮಾತ್ರ, ಶುಗರ್ ಪೇಷಂಟ್ಗೆ ಮಾತ್ರ ಗ್ಯಾಂಗ್ರೀನ್ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಭಾವನೆ. ಯಾರು ಡಿಸಿಪ್ಲೈನ್ ಆಗಿಲ್ವೋ, ಯಾರು ಶ್ರದ್ಧೆಯಿಂದ ಇಲ್ವೋ, ಯಾರು ಶ್ರದ್ಧೆಯ ಜೀವನವನ್ನು ಮಾಡ್ತಿಲ್ವೋ, ಅಸಡ್ಡೆ ಮಾಡ್ತಾರೋ ಆರೋಗ್ಯದ ಕಡೆ, ಅಂಥವ್ರಿಗೆಲ್ಲ ಗ್ಯಾಂಗ್ರೀನ್ ಬರಲಿಕ್ಕೆ ಅವಕಾಶಗಳಿರುತ್ತೆ. ಸಾಮಾನ್ಯವಾಗಿ ಗ್ಯಾಂಗ್ರೀನ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೇನೆ ನೋಡಿ ವೀಕ್ಷಕರೇ. ಗ್ಯಾಂಗ್ರೀನ್ ಅನ್ನೋದು ಒಂದು ಗಾಯ, ಒಂದು ಹುಣ್ಣು, ವಾಸಿಯಾಗದ ಗಾಯ, ವಾಸಿಯಾಗದ ಹುಣ್ಣು ಅಂತ ಹೇಳ್ಬೋದು. ಯಾವ ಕಾರಣಕ್ಕಾಗಿ ಗ್ಯಾಂಗ್ರೀನ್ ಬರುತ್ತೆ ಅಂದರೆ, ಈಗ ನಾವು ರಸ್ತೆಯಲ್ಲಿ ನಡೀತಿರ್ತೇವೆ, ಯಾವುದೋ ರೆಸ್ಟು ಹಿಡಿದಿರ್ತಕ್ಕಂಥ, ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಕಬ್ಬಿಣ ನಮ್ಮ ಕಾಲಿಗೆ ಟಚ್ ಆಗುತ್ತೆ. ತೆಗೆಲಿದಾಗ ಆ ಗಾಯ ಒಣಗಲ್ಲ. ನೀವೇನೇ ಮಾಡಿ ಒಣಗಲ್ಲ. ಎಷ್ಟೇ ಆ್ಯಂಟಿಬಯೋಟಿಕ್ ತಗೊಳ್ಳಿ ಒಣಗಲ್ಲ. ಎಷ್ಟೇ ನೀವು ಟಿಂಚರ್ ಹಾಕಿ ಒಣಗಲ್ಲ. ಮತ್ತು ಇದು ಒಣಗಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಇನ್ನು ಶುಗರ್ ಪೇಷಂಟ್ಗಳಿಗೆ ಗ್ಯಾಂಗ್ರೀನ್ ಬರುತ್ತೆ. ಅದು ಹೇಳೋಕ್ಕೆ ಆಗೋದಿಲ್ಲ. ಕಾಲು ಕೊಳಿತಾ ಹೋಗುತ್ತೆ. ಮೊದಲು ಬೆರಳಿಗೆ ಬರುತ್ತೆ, ಇಲ್ಲ ಅಂಗಾಲಕ್ಕೆ ಬರುತ್ತೆ, ಪಾದಕ್ಕೆ ಬರುತ್ತೆ. ಈ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಯಾವ ರಗಳೆಯೂ ಬೇಡ. ಗ್ಯಾಂಗ್ರೀನ್ ಬಂದವರು ನಿಶ್ಚಿಂತೆಯಿಂದ ಇರಿ. ಗ್ಯಾಂಗ್ರೀನ್ ಬರ್ದಂಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಗ್ಯಾಂಗ್ರೀನ್ ಬರ್ದಂಗೆ ಮಧುಮೇಹಿ ರೋಗಿಗಳು, ಶುಗರ್ ಪೇಷಂಟ್ಗಳು ಕಾಪಾಡ್ಕೊಳ್ಳಿ. ಅವ್ರ ಕಾಲುಗಳನ್ನ, ಕೈಗಳನ್ನ. ಎಲ್ಲೂ ಕೂಡ ತುಕ್ಕು ಹಿಡಿದಿರ್ತಕ್ಕಂಥ ಒಂದು ವಸ್ತು ಕಾಣಿದ್ರೆ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಶುಗರ್ ಇರ್ತಕ್ಕಂಥ ಒಂದು ಪೇಷಂಟು ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಕಬ್ಬಿಣವನ್ನು ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಇನ್ಫೆಕ್ಷನ್ ಆಗುತ್ತೆ. ಅದೇ ಕಾಲ್ಗೂ ಸೋಕಿಸ್ಬೇಡಿ. ಅದೇ ನಿಮಗೆ ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆಗೋದು. ಗ್ಯಾಂಗ್ರೀನ್ ಬಂದಾಗ ಬರೀ ನಿಮ್ಮ ಹಿತ್ತಲ ಮನೆ ಮದ್ದು ಅಂತ ಹೇಳ್ತೀವಿ ನೋಡಿ, ನಿಮ್ಮ ಮನೆಯ ಹಿತ್ತಲಿನಲ್ಲಿ ಬೆಳೆದಿರ್ತಕ್ಕಂಥ ಒಂದು ಮೂಲಿಕೆ ಹೇಳ್ಕೊಡ್ತೀನಿ ನಿಮಗೆ. ಪ್ರತಿ ಮನೆಗೂ ಅದರ ಅಗತ್ಯ ಇದ್ದೇ ಇದೆ. ಏನೂ ಇಲ್ಲ. ಚೆಂಡು ಹೂವು ಅಂತ ನೀವೆಲ್ಲ ನೋಡಿದ್ದೀರಾ. ಆ ಚೆಂಡು ಹೂವು ಬಂದುಬಿಟ್ಟು ಒಂದು ವಿಶೇಷವಾದ ಸ್ಥಾನ ಹೊಂದಿದೆ ಆಯುರ್ವೇದದಲ್ಲಿ. ಆ ಚೆಂಡು ಹೂವನ್ನು ತಗೊಬನ್ನಿ, ಒಂದು 5-6 ಚೆಂಡು ಹೂವು ತಗೊಬನ್ನಿ. ಅದನ್ನು ಚೆನ್ನಾಗಿ ತೊಳೀರಿ. ಅದನ್ನು ನೋಡಿ, ಇದು ಚೆಂಡು ಹೂವದ ದಳಗಳು ವೀಕ್ಷಕರೇ. ಈ ಚೆಂಡು ಹೂವದ ದಳಗಳನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಹೂವನ್ನು ತಗೊಬಂದು ನೀಟಾಗಿ ಎಲೆ ಎಲೆಯಾಗಿ ಬಿಡಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ತೊಳೀರಿ. ತೊಳೆದುಬಿಟ್ಟು 1 ಲೀಟರ್ ನೀರು ಹಾಕಿ, ಅರ್ಧ ಲೀಟರ್ ಬರೋವರೆಗೂ ಕುದಿಸಿ. ಕುದಿಸಿದ ನಂತರ ಅದನ್ನು ಅರೀರಿ. ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಅರೀರಿ. ಅರಿದ ನಂತರ ಬಟ್ಟೆಯಲ್ಲಿ ಹಾಕಿ. ಬಟ್ಟೆಯಲ್ಲಿ ಹಾಕ್ಬಿಟ್ಟು ರಸ ಹಿಂಡಿ. ಅರ್ದಿರ್ತಕ್ಕಂಥ ಒಂದು ರಸವನ್ನು ಹಿಂಡಿ. ಎಲ್ಲ ನೀಟಾಗಿ ರಸ ಎಲ್ಲ ಕೆಳಗೆ ಬರುತ್ತೆ. ಅದನ್ನು ಒಂದು ಪ್ಲಾಸ್ಟಿಕ್ ಬಾಟ್ಲಿಯಲ್ಲೋ ಅಥವಾ ಗಾಜಿನ ಬಾಟ್ಲಿಯಲ್ಲೋ ಶೇಖರಿಸಿ ಇಟ್ಕೊಳ್ಳಿ. ಯಾರಿಗೆ ಗ್ಯಾಂಗ್ರೀನ್ ಗಾಯ ಆಗಿರುತ್ತೆ ಅಂಥವ್ರು ಏನು ಮಾಡ್ತೀರಾ ಅಂದರೆ, ಬಿಸಿ ನೀರನ್ನು ಸ್ವಲ್ಪ ತಗೊಳ್ಳಿ. ತುಂಬ ಕುದೀತಿರಬೇಕು ಬಿಸಿ ನೀರು. ಸ್ಟೆರ್ಲೈಸ್ಡ್ ಅಂತಾರೆ ಅದನ್ನು. ಬಟ್ಟೆ ಅದರಲ್ಲಿ ಹದ್ದುಬಿಟ್ಟು ಬಟ್ಟೆಯನ್ನು ಹಿಂಡಿ ಗಾಯದ ಮೇಲೆ ಒರೆಸಿ. ಗಾಯದ ಮೇಲೆ ಒರೆಸ್ಬಿಟ್ಟು ಈ ನಾವು ಚೆಂಡು ಹೂವನ್ನು ಕುದಿಸಿ ಕಷಾಯ ಮಾಡಿರ್ತೀವಲ್ವ, ಆ ಕಷಾಯವನ್ನು ಒಂದು ಬಾಟ್ಲಲ್ಲಿ ಶೇಖರಿಸಿ ಇಟ್ಕೊಂಡಿರ್ತೀವಲ್ವ, ಆ ಒಂದು ರಸವನ್ನು ಗಾಯದ ಮೇಲೆ ಹಾಕಿ. ನಂತರ ಯಾವುದೇ ಕಾರಣಕ್ಕೂ ಕಟ್ಟನ್ನು ಕಟ್ಟಕ್ಕೆ ಹೋಗಬೇಡಿ. ಬಟ್ಟೆ ಗಿಟ್ಟೆ ಪ್ಯಾಕ್ ಮಾಡಬಾರ್ದು. ಇನ್ನು ರಾತ್ರಿ ಸಮಯದಲ್ಲಿ ನಮಗೆ ಬಟ್ಟೆ ಸೋಕುತ್ತೆ, ನಿದ್ರೆ ಬರಲ್ಲ. ಅದು ಸೋಕಿದ ತಕ್ಷಣ ಅವರಿಗೆ ಮೈ ಜುಮ್ಮನ್ನುತ್ತೆ. ಈ ಕಾರಣಗಳಿಂದ ಕೆಲವರು ಬ್ಯಾಂಡೇಜ್ ಕಟ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಗ್ರೈಪ್ ಬ್ಯಾಂಡೇಜ್ ಕಟ್ಕೊಳ್ಳೋ ಅಭ್ಯಾಸ ಮತ್ತು ದಪ್ಪದಾಗಿ ಬ್ಯಾಂಡೇಜ್ ಕಟ್ಕೊಳ್ಳೋ ಅಭ್ಯಾಸ ಮಾಡಿರ್ತಾರೆ. ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದ್ರೆ ಹುಳ ಸಾಯಲ್ಲ, ಇನ್ನು ಬೆಳೆಯುತ್ತದು. ತಿನ್ನೋದಕ್ಕೆ ಅವಕಾಶ ಸಿಗುತ್ತೆ. ಮಾಂಸವನ್ನು ತಿನ್ನೋದಕ್ಕೆ ಅವಕಾಶ ಸಿಗುತ್ತೆ. ಕೊಳೆಯೋದಕ್ಕೆ ಅತಿ ಹೆಚ್ಚು ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಕಟ್ಕೊಳ್ಳೇಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ನೀವೇನು ಮಾಡ್ತೀರಾ ಅಂದರೆ, ವಿಳ್ಯದೆಲೆ ಸಿಗುತ್ತಲ್ಲ ವೀಕ್ಷಕರೇ, ವಿಳ್ಯದೆಲೆಯನ್ನು ತಗೊಬನ್ನಿ. ಕೈಯಲ್ಲಿ ಸುಮ್ಮನೆ ಹಂಗನ್ನಿ. ರಸ ಮೇಲೆ ಬರುತ್ತೆ. ಅದರ ಮೇಲಿರೋ ಲೇಯರ್ಸ್ ಕಟ್ಟಾಗುತ್ತೆ, ಪದರಗಳು ಕಟ್ಟಾಗಿ ಸುಮ್ಮನೆ ಹಂಗನ್ನಿ ಸಾಕು. ಅದನ್ನು ಗಾಯದ ಮೇಲಿಟ್ಟು ಲೈಟಾಗಿ, ಎಷ್ಟು ಲೈಟಾಗಿ ನೀವು ಬ್ಯಾಂಡೇಜ್ ಮಾಡಬೇಕು ಅಂದರೆ ತುಂಬ ಲೈಟಾಗಿ ಬ್ಯಾಂಡೇಜ್ ಮಾಡಿ, ಟ್ಯಾಗ್ ಮಾಡಿ. ದಿನಕ್ಕೆ 3 ಬಾರಿ ಈ ರೀತಿ ಚೆಂಡೆ ಹೂವಿನ ಕಷಾಯದ ರಸವನ್ನು ಗಾಯದ ಮೇಲೆ ಹಾಕೋದ್ರಿಂದ ಗಾಯ ಕ್ರಮೇಣ ಒಣಗ್ತಾ ಬರುತ್ತೆ. ಇನ್ನೊಂದಿದ್ರೆ ವಿಶೇಷತೆ ಏನಪ್ಪ ಅಂದರೆ, ಆ್ಯಂಟಿಬಯೋಟಿಕ್ ಅಂತ ಹೇಳ್ಬೋದು. ಯಾವ ಟಿಂಚರಲ್ಲಿ ಕೂಡ ಆ ಪವರ್ ಇಲ್ಲ. ಚೆಂಡೆ ಹೂವಿನ ಕಷಾಯದಲ್ಲಿ ಅಷ್ಟೊಂದು ಪವರ್ ಇದೆ. ಪ್ರತಿಯೊಬ್ಬರು ಈ ಮನೆ ಮದ್ದನ್ನು ರೂಢಿಸ್ಕೊಳ್ಳಿ. ಗ್ಯಾಂಗ್ರೀನೇ ಅಲ್ಲ ಇದು. ಈಗೆಲ್ಲೋ ನಾವು ಬೀಳ್ತೀವಿ. ಕೆಲವರು ಏನು ಮಾಡ್ತಾರೆ, ಟಿಂಚರ್ ತಗೊಬರ್ತಾರೆ, ಡ್ರೆಸ್ಸಿಂಗ್ ಮಾಡ್ಕೊತಾರೆ. ಅದ್ರ ಬದಲು ಇದೇ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮನೆಯಲ್ಲಿ. ಆ ಕಷಾಯ ನಿಮಗೆ 1 ವಾರ ಆದರೂ ಕೆಡೋದಿಲ್ಲ. 1 ವಾರ ಅದಕ್ಕೆ ಎಕ್ಸ್ಪೈರಿ ಡೇಟು. ಅದೇ ಟಿಂಚರ್ ಆದರೆ ಎಷ್ಟು ದಿವಸ ಇರುತ್ತೆ? ವರ್ಷಾನುಗಟ್ಟಲೆ ಇರುತ್ತೆ. ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಇದಕ್ಕೆ ಪ್ರಿಸರ್ವೇಟಿವ್ ಹಾಕಲ್ಲ. ಸೊ ಅದರಿಂದ ಗಾಯಕ್ಕೆ ತುಂಬ ಅತ್ಯುತ್ತಮವಾದ ಔಷಧಿ. ಸಣ್ಣ ಪುಟ್ಟ ಗಾಯಗಳಿಗೂ ಬಳಸ್ಬೋದು. ಅತಿ ಹೆಚ್ಚು ಪರಿಣಾಮಕಾರಿ ಬೀರೋದು ಅಂದರೆ ಗ್ಯಾಂಗ್ರೀನ್ ಪೇಷಂಟ್ ಮೇಲೆ. ಯಾವ ಕಾರಣಕ್ಕೆ ಅದು ಒಣಗಲ್ವೋ, ಕತ್ತರಿಸಬೇಕು ಅಂತಾರೋ ಆ ಕಾರಣವನ್ನು ಇದು ನಿವಾರಣೆ ಮಾಡುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಬಳಸ್ಕೊಳ್ಳಿ.
ಮಧುಮೇಹಿ ರೋಗಿಗಳು ಆದಷ್ಟು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಕಂಟ್ರೋಲ್ ಮಾಡ್ಕೊಂಡು ಈ ಔಷಧಿ ಬಳಸೋದ್ರಿಂದ ಇನ್ನೂ ಬೇಗನೆ ನಿಮಗೆ ಗಾಯ ವಾಸಿಯಾಗೋದಕ್ಕೆ ಅವಕಾಶ ಸಿಗುತ್ತೆ. ಇದರ ಜೊತೆಗೆ ಏನಪ್ಪ ಅಂದರೆ ನಾರ್ಮಲ್ ಸ್ಕಿನ್ ಬರುತ್ತೆ, ಅಂದರೆ ಸಾಮಾನ್ಯ ಚರ್ಮ ಬರುತ್ತೆ. ಮುಂಚೆ ನಿಮಗೆ ಚರ್ಮ ಯಾವ ರೀತಿ ಇತ್ತೋ ಆ ರೀತಿ ಬರುತ್ತೆ. ಕೀವು ಸೋರೋದು ಒಂದೇ ವಾರದಲ್ಲಿ ನಿಂತೋಗುತ್ತೆ. ವೀಕ್ಷಕರೇ, ಪ್ರತಿಯೊಬ್ಬರು ಈ ಒಂದು ಮನೆಮದ್ದನ್ನು ರೂಢಿಸ್ಕೊಳ್ಳಿ. ದಯವಿಟ್ಟು ನಿಮ್ಮೆಲ್ರಿಗೂ ಉಪಯೋಗ ಆಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.